ದಿನಾಂಕ ನಿಗದಿ ಆಯಿತು. ಅದ್ರ ಪ್ರಕಾರ ನಮ್ಮ ರೆವಿನ್ಯೂ ಅಧಿಕಾರಿಗಳು, ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತು ವಿಲೇಜ್ ಅಕೌಂಟೆಂಟು, ತಾಲೂಕು ಆಫೀಸ್ ಸ್ಟಾಫು ಮತ್ತು ಜಿಲ್ಲಾಧಿಕಾರಿಗಳ ಮುಜರಾಯಿ ತಹಸೀಲ್ದಾರ್ ಸಮ್ಮುಖದಲ್ಲಿ ಉಂಡಿಯೆಲ್ಲ ತೆರೆದು ಉಂಡಿಗೆ ಎಣಿಕೆ ಆಯಿತು. ಜನರಲ್ ಉಂಡಿ ಎಣಿಕೆ 13,88,605 ರೂಪಾಯಿ ಆಗಿದೆ. ಅನ್ನದಾಸೋಹ ಉಂಡಿ ಅಂತ ಸಪ್ರೇಟ್ ಇಟ್ಟಿದ್ದೀವಿ, ಅದು 55,310 ರೂಪಾಯಿ ಆಗಿದೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ದೇವಸ್ಥಾನದ ನೌಕರರು ಒಂದು 4-5 ಜನ ಇಟ್ಕೊಂಡು ನಾವು ಉಂಡಿಯೆಲ್ಲ ತೆರೆದು ಉಂಡಿಯಲ್ಲಿರೋ ನಗರೆಲ್ಲ ಚೀಲಕ್ಕೆ ತುಂಬಿಸಿ ತೊಗೊಂಬಂದು ಈ ಉಂಡಿಗೆ ಎಣಿಕೆ ಜಾಗಕ್ಕೂ ಒಂದು ಅನ್ನದಾಸೋಹ ಛತ್ರದಲ್ಲಿ ಫಿಕ್ಸ್ ಮಾಡಿದ್ವಿ. ಅದು ಮಾಡೋವಾಗ ಚೀಲದಿಂದ ಎಣಿಕೆಗೆ ಸುರಿಬೇಕಾದಾಗ ನಮ್ಮ ನೌಕರಾದ HR ಮಂಜುನಾಥ್ ಅನ್ನೋರು ದುಡ್ಡು ತೊಗೊಂಡು ಹೋಗಿರೋದು ವಿಡಿಯೋ ಕ್ಲಿಪ್ಪು ಅಲ್ಲಿ ಪರಿಶೀಲನೆ ಮಾಡಿ ಸಿಕ್ತು. ಆಮೇಲೆ ಹಿಂದೆ ನಮ್ಮ ಮಾಜಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಪಾಪೇಗೌಡರು ಈ ಥರ ಎತ್ಕೊಂಡು ಹೋಗ್ತಿದ್ದಾರೆ, ಅವ್ರು ನೋಡಿ ಅಂದಾಗ ನಮ್ಮ ರೆವಿನ್ಯೂ ಅಧಿಕಾರಿಗಳು ಮುನೇಂಗ ಸ್ವಾಮಿ ಅವ್ರನ್ನ ಕರೆದು ಪರಿಶೀಲನೆ ಮಾಡಿದಾಗ ಮುನೇಂಗ ಸ್ವಾಮಿ ಮತ್ತು HR ಮಂಜುನಾಥ್ ಅವನ್ನ ಇಲ್ಲಿ ರೂಢಿ ನಮ್ಮ ಹೆಸರಲ್ಲಿ ಅವನು ವೆಂಕಟೇಶಪ್ಪ ಅಂತ ಕರೀತಾರೆ ಇಲ್ಲಿ ಊರಲ್ಲಿ. ಅವ್ನ ನಿಜವಾದ ಹೆಸರು HR ಮಂಜುನಾಥ್ ಅಂತ. ಅವನ್ನ ಕರೆದು ಪರಿಶೀಲನೆ ಮಾಡಿದಾಗ 3,100 ರೂಪಾಯಿ ತೊಗೊಂಡೋಗಿರೋದು ಸಿಕ್ಕಿದೆ. ಅದ್ರ ಪ್ರಕಾರ ನಾವು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಹ್ಯಾಂಡ್ ಓವರ್ ಮಾಡಿದ್ವಿ. ನೋಟಿಸ್ ಕೊಟ್ಟು ಸಸ್ಪೆನ್ಷನ್ ಗ್ರಾಂಟ್ ಮಾಡಿ ಮೇಲಧಿಕಾರಿ.